ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ವೆರಿ ಟ್ಯಾಲೆಂಟೆಡ್ ಗಾರ್ಜಿಯಸ್ ರಾಗಿಣಿ ದ್ವಿವೇದಿ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಸಾರಾ ಗೋವಿಂದ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ವಿಶ್ವಾಸ್ ಶೆಟ್ಟಿ ಅವರು, ಇಂಡಿಯಾ ಬುಲ್ಸ್ ಹೌಸಿಂಗ್ ಇದರ ನ್ಯಾಷನಲ್ ಹೆಡ್ ಇವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್, ನಿಮಗೂ ಆತ್ಮೀಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮೊಂದಿಗೆ ಪ್ರಭಾಕರ್ ಸರ್ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು. ಆತ್ಮೀಯ ಸ್ವಾಗತ ಸರ್ ನಿಮಗೂ ಕೂಡ. ಏನೋ ಒರೈನ್ ಮಾಲ್ನ GM ಆಗಿರುವ ರಾಹುಲ್ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಇದೀಗ ದೀಪ ಬೆಳಗೋದ್ರ ಮೂಲಕ ಅಪ್ಪು ಕಪ್ ಸೀಸನ್ 2ನ ಈಗಷ್ಟೇ ಅಪ್ಪು ಕಪ್ ಸೀಸನ್ 2ನ ಟೀಮ್ ಬಿಲ್ಡಿಂಗ್ ಇವೆಂಟ್ಗೆ ಶುಭ ಚಾಲನೆಯನ್ನ ನೀಡಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನಾಗ್ರೇಟಿಂಗ್ ದ ಇವೆಂಟ್. ಥ್ಯಾಂಕ್ ಯು. ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಸಿಕ್ಕಾಯಿತು. ಇದೀಗ ನಾವು ಸೀಸನ್ 2 ಅಲ್ಲಿದ್ದೀವಿ. ಸೀಸನ್ 1 ನಲ್ಲಿ ಶುರು ಆಗೋದಕ್ಕೂ ಮೊದಲು ಅಪ್ಪು ಕಪ್ ಅಂದ್ಮೇಲೆ 10 ಟೀಮ್ಗಳ ಕ್ಯಾಪ್ಟನ್ ಹಾಗೂ ಓನರ್ಸ್ ಅನ್ನ ನೋಡಿದ್ರಿ. ಈಗ ನೇರವಾಗಿ ಅವ್ರನ್ನ ಸ್ಟೇಜ್ ಮೇಲೆ ನೋಡೋಣ. ಸಮಯದ ಅಭಾವ ಇರೋದ್ರಿಂದಾಗಿ ಅಂದ್ರೆ 10 ಟೀಮ್ ಇರೋದ್ರಿಂದಾಗಿ 3 ತಂಡನ ಜೊತೆಲಿ ಕರಿತೀನಿ, ದಯವಿಟ್ಟು ಬರಬೇಕು. ಮೊದಲಾಗಿ ನೀವೀಗ ಎಲ್ರಿಗೂ ಚಪ್ಪಾಳೆ ತಡ್ಬೋದು, ಯಾಕಂತ ಹೇಳಿದ್ರೆ ಯಾವ ಟೀಮ್ಗೂ ನೀವು ಡಿವೈಡ್ ಆಗಿಲ್ಲ ಉಳಿದಿರೋರು. ಸೊ ಮೊದಲಾಗಿ ಅರಸು ಹಂಟರ್ಸ್ ನಿಂದ ನಮ್ಮ ಕ್ಯಾಪ್ಟನ್ ಬ್ರೇಕಿಂಗ್ ನ್ಯೂಸ್ ಹರೀಶ್ ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಅರಸು ಹಂಟರ್ಸ್ ನ ಓನರ್ ಆನಂದ್ ಅವರು, ಪ್ರೋ ವಿನ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ನ ಮಾಲೀಕರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮ ಎರಡನೆಯ ತಂಡ ಬಿಂದಾಸ್ ರಾಯಲ್ ಚಾಲೆಂಜರ್ಸ್, ಇದರ ಕ್ಯಾಪ್ಟನ್ ನಮ್ಮ ಕಾಟೇರದ ಖಡಕ್ ವಿಲನ್ ನಮ್ಮೆಲ್ಲರ ಪ್ರೀತಿಯ ರವಿ ಚೇತನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಓನರ್ ಒರಿಜಿನ್ ವೆಂಚರ್ಸ್ ಇದರ ಮಾಲೀಕರಾಗಿರುವಂತಹ ಪಾರಿತೋಷ್ ಮೂರ್ತಿ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಏನು ನಮ್ಮ ಮುಂದಿನ ಟೀಮ್ ಪವರ್ ಪೈಥಾನ್ಸ್, ಮಾಧ್ಯಮ ಹಾಗೂ ಚಿತ್ರರಂಗಕ್ಕೆ ಕೊಂಡಿಯಾಗಿ ನಿಂತಿರುವಂತಹ ನಮ್ಮ ಪ್ರೀತಿಯ ಸದಾಶಿವ್ ಶೆಣೈ ಸರ್ ದಯವಿಟ್ಟು ಚಪ್ಪಾಳಿಯೊಂದಿಗೆ ಅವರನ್ನ ಸ್ವಾಗತಿಸಬೇಕು. ಹಾಗೂ ನಮ್ಮ ಓನರ್ ಎಸೆನ್ಷಿಯಲ್ಸ್ ಇವೆಂಟ್ಸ್ ನ ಐಶ್ವರ್ಯ ಅವರು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಐಶ್ವರ್ಯ ಆನ್ ಸ್ಟೇಜ್ ಪ್ಲೀಸ್. ಶೆಣೈ ಸರ್ ನಿಮ್ಮ ಓನರ್ ಬಂದಿಲ್ವಾ? ಪರವಾಗಿಲ್ಲ. ಓಕೆ, ಐಶ್ವರ್ಯ ಅವರ ಪರವಾಗಿ ಬಂದಿದ್ದಾರೆ. ಅವ್ರ ಹೆಸರಾಮನ್ ಕೇಳೋಣ. ನೇರವಾಗಿ ಬ್ರೇಕಿಂಗ್ ನ್ಯೂಸ್ ಇಂದ ಮಾತು. ಇಲ್ಲ ಇಲ್ಲ, ನಮಸ್ಕಾರ ಎಲ್ಲರಿಗೂ. ಶಟಲ್ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಎಲ್ಲಾ ಕೋರ್ಟ್ ಅಲ್ಲೂ ಒಂದು ಸ್ಲೋಗನ್ ಇದ್ದೇ ಇರುತ್ತೆ, ನಾವು ಮಾತಾಡೋದು ಕಡಿಮೆ ಮಾಡೋಣ, ನಮ್ಮ ಆಟ ಜಾಸ್ತಿ ಮಾಡೋಣ ಅಂತ ಯಾವಾಗಲೂ ಕೂಡ. ಸೊ ಹಾಗಾಗಿ ಲೆಟ್ಸ್ ಪ್ಲೇ ಬಿಗಿನ್ಸ್. ಆದರೆ ನಮಗೆ ಇನ್ಸ್ಪಿರೇಷನ್ ಆಫ್ ಕೋರ್ಸ್
ಎವರ್ ಚಾರ್ಮಿಂಗ್. ನಾವೆಲ್ಲರೂ ತುಂಬಾ ವ್ಯಕ್ತಿಯಲ್ಲಿ ಮಿಸ್ ಮಾಡ್ಕೊಳ್ಳುವಂತಹ ಅಪ್ಪು ಸರ್ ಅವ್ರನ್ನ ನೆನಪಿಸ್ಕೊಂಡು ಅಪ್ಪು ಕಪ್ ಸೀಸನ್ 2 ಶುರುವಾಗ್ತಾ ಇದೆ. ಸ್ಟೆಲ್ಲಾರ್ ಇವೆಂಟ್ಸ್, ಚೇತನ್ ಸೂರ್ಯ ಒಂಥರ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಮಾಡ್ಲೇಬೇಕು ಇದನ್ನ ಅನ್ನುವ ಒಂದು ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದನ್ನ ಅವರು ಸಾಕಾರಗೊಳಿಸಿದ್ದಾರೆ. ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಅಶ್ವಿನಿ ಅಕ್ಕ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸಾಥ್ ಕೊಟ್ಟಿದ್ದು ಒಂದು ದೊಡ್ಡ ಬಲ ಚೇತನ್ ಸೂರ್ಯಗೆ. ಈ ಇವೆಂಟ್ ಇವತ್ತು ಇಲ್ಲಿ ಸಾಕಾರಗೊಳ್ಳೋದಕ್ಕೆ ಒಂದು ಮುನ್ನುಡಿ ಬರೀತಾ ಇದೆ. ಅಂಡ್ ನಾವೆಲ್ಲರೂ ಕೂಡ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರೋದು ಬಹಳ ಖುಷಿ ವಿಚಾರ. ಮಗದೊಮ್ಮೆ ಲೆಟ್ಸ್ ಪ್ಲೇ ಬ್ಯಾಡ್ಮಿಂಟನ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಂಗೆ ಓನರ್ಗೆ ಕೊಡಿ. ಆನಂದ್ ಸರ್ ನಿಮ್ಮ ಮೊದಲನೇ ಸೀಸನ್ನ ಟಿವಿನಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು. ಅವಾಗ ಒಂದು ಮನ್ಸಲ್ಲಿ ಒಂದು ಇದು ಬಂತು, ಇದು ನಾನು ಓನರ್ ಆಗ್ಲಿಲ್ಲ ಅಂದ್ರೂ ಒಂದು ಆಟಗಾರನಾಗಿ ಆಡಬೇಕು ಅಂತ ಒಂದು ಇದಿತ್ತು. ಸೊ ಇವಾಗ ಓನರೇ ಆಗಿ ಆಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ಆಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಸದಾಶಿವ ಶೆಣೈ ಸರ್. ಕಳೆದ ಸೀಸನಲ್ಲಿ ಕೂಡ ಆಡಿದ್ದೆ. ಈ ಸರ್ತಿ ಒಂದು ಅವಕಾಶ ಸಿಕ್ಕಿದೆ. ಇಷ್ಟು ಜನ ಬಂದಿರೋದು ನೋಡಿದರೆ ಈ ಅಪ್ಪು ಕಪ್ ನಿರಂತರವಾಗಿ ನಡೆಯುತ್ತೆ. ಅದಕ್ಕೆ ಎಲ್ಲರ ಬೆಂಬಲ ಇದೆ ಅಂತ ನಾನು ಭಾವಿಸ್ತೀನಿ. ಎಸ್ಪೆಷಲಿ ಅಶ್ವಿನಿ ಮ್ಯಾಮ್ ಅವರ ಸಪೋರ್ಟ್ ಇರೋದ್ರಿಂದ ಇಡೀ ಚಿತ್ರರಂಗ ಇಲ್ಲಿ ಬಂದಿದೆ. ಹಾಗೆ ಚೇತನ್ ಸೂರ್ಯ ಅವರ ಶ್ರಮ ಇಲ್ಲಿ ಕಾಣಿಸುತ್ತೆ. ಕಳೆದ ವರ್ಷಕ್ಕಿಂತ ಈ ಸತಿ ಟೇಕ್ ಆಫೇ ಒಂದು ಅದ್ಭುತವಾಗಿದೆ. ಖಂಡಿತ ಪಂದ್ಯದ ಸ್ಟ್ಯಾಂಡರ್ಡ್ ಕೂಡ ಜಾಸ್ತಿ ಆಗಲಿ ಅಂತ ಭಾವಿಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪವರ್ ಪೈಥಾನ್ಸ್ನ ಓನರ್. Congratulations for this. All the best for Chetan Surya team and Apu. Thank you so much. Challenges ಪರವಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಶುಡ್ ಕಂಗ್ರ್ಯಾಚುಲೇಟ್ ಚೇತನ್ ಸೂರ್ಯ ಫಾರ್ ದಿಸ್ ಅಪ್ಪು ಕಪ್ ಸೀಸನ್ 2. ಯಾಕಂದ್ರೆ ಸೀಸನ್ 1 ಹೇಗೆ ಬಂತು ಅಂತ ನೀವೆಲ್ಲ ನೋಡಿದ್ರಿ. ಇದು ಸೀಸನ್ 2 ಅದಕ್ಕಿಂತ ಚೆನ್ನಾಗಿರುತ್ತೆ. ಏನೋ ಚೇಂಜಸ್ ಮಾಡಿದ್ದಾರೆ, ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ದ ಸರ್ಪ್ರೈಸ್. ಅಫ್ಕೋರ್ಸ್ ಎವ್ರಿ ಒನ್ ಆರ್ ವೇಟಿಂಗ್ ಫಾರ್ ಸರ್ಪ್ರೈಸ್. ಸೀಸನ್ 1 ಆಡಿದವರೆಲ್ಲ ಪ್ಲೇಯರ್ಸ್ ಇಲ್ಲಿದ್ದಾರೆ. ಈಗ ಅಫ್ಕೋರ್ಸ್ ಸೀಸನ್ 2 ಕೆಲವು ಹೊಸ ಮುಖಗಳು ಸೇರ್ಪಡೆ ಆಗಿದೆ. ಆ್ಯಂಡ್ ಐ ವೆಲ್ಕಮ್ ದೆಮ್ ಫಾರ್ ದಿಸ್ ಅಪ್ಪು ಕಪ್ ಸೀಸನ್ 2. ಸೊ ಖುಷಿಯಿಂದ ಆಡೋಣ. ಅದರಲ್ಲಿ ಸೋಲು ಕೆಲವು ಇದ್ದೇ ಇರುತ್ತೆ. ಒಂದು ಖುಷಿಯಿಂದ ನಾವೆಲ್ಲ ಒಂದು ಸೇರ್ತಾ ಇದ್ದೀವಿ. ಬರೀ ಶೂಟಿಂಗಲ್ಲಿ ಫಂಕ್ಷನಲ್ಲಿ ಸೇರ್ತೀವಿ ಹೊರತು ಬೇರೆ ಯಾರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಲ್ಲ. ಸೊ ಅಂಥ ಒಂದು ಅರೇಂಜ್ಮೆಂಟು ಚೇತನ್ ಸೂರ್ಯ ಮಾಡಿದ್ದಾರೆ, ನಮ್ಮೆಲ್ಲ ಸೇರಿಸಿದ್ದಾರೆ. ಸೊ ಖುಷಿಯಿಂದ ಆಡೋಣ. ಅಪ್ಪು ಸರ್ದು ನೆನಗ್ತಾ ಆಡೋಣ. ಫಸ್ಟ್ ಸೀಸನ್ನ ಹೇಗೆ ನಾವು ಸಪೋರ್ಟ್ ಮಾಡಿ ಅದನ್ನು ಒಂದು ಮಂತ್ಗೆ ತೊಗೊಂಡೋಗಿದ್ವಿ, ಅದಕ್ಕಿಂತ ಜಾಸ್ತಿ ಈ ಅಪ್ಪು ಸೀಸನ್ 2ನ ತೊಗೊಂಡೋಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪಾರ್ಥಿವ್ ಸರ್, ಎಷ್ಟು ಬಿಂದಾಸ್ ಆಗಿದ್ದೀರಾ ನೀವು. ಸೀಸನ್ 1 ಮಿಸ್ ಮಾಡ್ಕೊಂಡಿದ್ವಿ. ಐ ಜಸ್ಟ್ ವಾಂಟೆಡ್ ಟು ಪ್ಲೇ ದಿಸ್ ಸೀಸನ್. ಆ್ಯಂಡ್ ಚೇತನ್ ಸೂರ್ಯ ಸರ್ ಹೇಳಿದ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಆಗಿಲ್ಲ, ಜಸ್ಟ್ ವೇಟಿಂಗ್ ಫಾರ್ ದ ಸರ್ಪ್ರೈಸಸ್. ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಪ್ಪು ಕಪ್ಪಲ್ಲಿ ಎಲ್ಲರೂ ಅಮೇಝಿಂಗ್ ಆಗಿ ಆಡಿ ಅಂತ ಹೇಳಿ ನಾವು ಕೊಡೋ ವಿಶ್ವಾಸನ ತಿಳಿಸ್ತಾ ಇದ್ದೀವಿ. ನಮ್ಮೆಲ್ಲರ ಫೇವ್ರೆಟ್ ಶೆಟ್ರು ಪ್ರಮೋದ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅಂಡ್ ಪ್ರಮೋದ್ ಶೆಟ್ಟಿ ಸರ್ ಪಕ್ಕದಲ್ಲೇ ನಮ್ಮ ರಾಜೇಶ್ ಬ್ರಹ್ಮ ಅವರು ಸರ್ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್ ರಾಜೇಶ್ ಸರ್, ನಮ್ಮ ರಾಜ್ ಕಪ್ನ ಆರ್ಗನೈಸರ್ ಅವರು. ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ದೊಡ್ಡ ಮನಿ ಡ್ರ್ಯಾಗನ್ಸ್ ಇದರ ಓನರ್ ಆಗಿರುವಂತಹ ನಮ್ಮ NKJ ಗ್ರೂಪ್ನ ಮಹೇಶ್ ಗೌಡ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಇನ್ನು ಮುಂದಿನ ತಂಡ ಜಾಕಿ ರೈಡರ್ಸ್ನ ಕ್ಯಾಪ್ಟನ್ ನಮ್ಮ ಕನ್ನಡದ ಸಾಹೇಬ ಮನೋರಂಜನ್ ರವಿಚಂದ್ರನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಓನರ್ ಶ್ರೀ ಎಂಟರ್ಟೈನ್ಮೆಂಟ್ಸ್ನ ಶ್ರೀ ಹರ್ಷ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಫ್ರಮ್ ಜಾಕಿ ರೈಡರ್ಸ್. ಇನ್ನು ಮುಂದಿನ ಟೀಮ್ ರಾಜಕುಮಾರ ಕಿಂಗ್ಸ್, ಇದರ ಕ್ಯಾಪ್ಟನ್ ನಮ್ಮ ವಿಕ್ರಮ್ ರವಿಚಂದ್ರನ್ ಅವರು. ಹಾರ್ಟ್ಲಿ ವೆಲ್ಕಮ್ ವಿಕ್ರಮ್ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಓನರ್ ವಿ ರವಿಕುಮಾರ್ ರಾಷ್ಟ್ರಕೂಟ ಸರ್ ಹಾಗೂ ಸಂಶುದ್ದೀನ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಫ್ರಮ್ ಕಿಂಗ್ಸ್ ಕ್ಲಬ್. ಹನ್ನೊಂದನೇ ಟೀಮ್ಗೆ ಸರ್ನ ಜಾಯಿನ್ ಮಾಡೋಣ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಮೊದಲಾಗಿ ನಿಮ್ಮಿಂದ ಶುರು ಮಾಡೋಣ ಸರ್. ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಹೊಸಬ. ಗೊತ್ತಾಯ್ತು, ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಗೊತ್ತಾಯ್ತು. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು
ಇದಕ್ಕೆ ಜಾಯಿನ್ ಆಗೋದಕ್ಕೆ ಕಾರಣ ಅಪ್ಪು ಸರ್. ನನಗೆ ಅಪ್ಪು ಸರ್ ಮೇಲೆ ಭಾಳ ಅಭಿಮಾನ ಇತ್ತು. ಸೊ ಹಾಗಾಗಿ ಆ ನೇಮೇ ನನ್ನನ್ನು ಇದಕ್ಕೆ ಜಾಯಿನ್ ಆಗೋದಕ್ಕೆ ಒಪ್ಪಿಸ್ತು. ಸೊ ಆಡಿಯೋ ಬರ್ತಿಲ್ವಾ? ಓಕೆ, ಈಗ ಆಯ್ತು. ಹಾಗಾಗಿ ಎಲ್ಲ ಟೀಮ್ಗಳಿಗೂ ಒಳ್ಳೇದಾಗಲಿ. ನಾನು ಕೂಡ ಈ ಬಾರಿ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಅಪ್ಪು ಸೀಸನ್ 2ಗೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಅವ್ರು ಬೇಡವಾ ಸರ್ ಮಾತಾಡೋದು? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಚೇತನ್ ಫಾರ್ ಹ್ಯಾವಿಂಗ್ ಮೀ ಫಾರ್ ದ ಸೀಸನ್ 2. ಸೀಸನ್ 1 ಕರೀಲಿಲ್ಲ ನನ್ನ, ಸೀಸನ್ 2 ಕರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಸರ್ ಜೊತೆ ನಾನು ಒಂದ್ಸಲ ಸ್ಕ್ವಾಶ್ ಆಡಬೇಕಾಗಿತ್ತು ಮ್ಯಾಮ್, ಬಟ್ ಮಿಸ್ ಆಗೋಯ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದ ಅಪ್ಪು ಕಪ್ ಹಿಯರ್. ಲೆಟ್ಸ್ ಆಲ್ ಎಂಜಾಯ್ ದ ಗೇಮ್ ಆ್ಯಂಡ್ ಯಾ, ಆಲ್ ದ ಬೆಸ್ಟ್ ಟು ಎವ್ರಿ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಅಪ್ಪು ಕಪ್ ನಾವು ರಾಜ್ ಕಪ್ ಆಡಿದ್ವಿ, ತುಂಬ ಸಂತೋಷ ಇತ್ತು. ಇವಾಗ ಅಪ್ಪು ಕಪ್ಪು ಚೇತನ್ ಸೂರ್ಯ ಅವರು ನನ್ನ ಬಿಡದೆ ಕರ್ಕೊಂಡ್ಬಂದಿದ್ದಾರೆ. ನಂಗೆ ಆಡಕ್ಕೆ ಬರಲ್ಲ ಬ್ಯಾಡ್ಮಿಂಟನ್ನು, ಕ್ರಿಕೆಟ್ ಬಿಟ್ಟರೆ ಏನು ಬರಲ್ಲ. ಈ ಕಪ್ಪು ಇವಾಗ ಹೆಂಗೆ ರಾಜೇಶ್ ಬ್ರಹ್ಮ ಅವರು ದುಬೈ ಕರ್ಕೊಂಡೋದ್ರು, ಇದು ಇಂಟರ್ನ್ಯಾಷನಲ್ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೇತನ್ ಸೂರ್ಯ, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ ಅಂತಲೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಅವಾಗ ಪುರ್ಸೊತ್ತಾದಾಗ ಆಡ್ತೀನಿ, ಪುರ್ಸೊತ್ತಾಗಲ್ಲ ಆದಾಗ ಆಡ್ತೀನಿ. ಸೊ ಸೀಸನ್ 1 VT ನೋಡಿದಾಗ ಅನ್ಕೋತಾ ಇದ್ದೇವೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಬೇಡವಾಗಿತ್ತೇನೋ ಇದು ಅಂತ. ನಾನು ನನ್ನ ಕೈಲಾಗಿ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲ ಟೀಮ್ಸ್ಗೂ, ಎಲ್ಲ ಘಟಾನುಘಟಿಗಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್ ಫಾರ್ ಇನ್ವೈಟಿಂಗ್. ಆ್ಯಂಡ್ ಆ್ಯಕ್ಚುಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಬಂದ ತಕ್ಷಣ ಏನು ಸರ್ಪ್ರೈಸಸ್ ಇದೆ ಅಂತ. ನನಗೆ ಆಲ್ರೆಡಿ 2 ಸರ್ಪ್ರೈಸ್ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಮೈ ಟೀಮ್ಸ್ ಟೈಟಲ್ ರಾಜ್ಕುಮಾರ ಕಿಂಗ್ಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೆಕೆಂಡ್, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳಿದ್ರು, ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಬೇಕು ನನಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಆ್ಯಂಡ್ ಆಲ್ ಆಫ್ ಯು. ದ ಗೇಮ್ ಇಸ್ ಆನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಕಳೆದ ಸಲ ವಿನ್ನರ್ ನೀವು, ಈ ಸಲ ಕಪ್ ನಿಮ್ದಾಗುತ್ತಾ ಅಂತ? ಮೇ ದ ಬೆಸ್ಟ್ ಟೀಮ್ ವಿನ್. ಸೊ ಸೀಸನ್ 1ನಲ್ಲಿ ನಾವು ಅಪ್ಪು ಕಪ್ಪು ಚೇತನ್ ಬಂದಾಗ ಪುನೀತ್ ಸರ್ ನಮ್ಮ ಕ್ಲಬ್ಬಲ್ಲಿ ಬಂದು ಶಟಲ್ ಬ್ಯಾಡ್ಮಿಂಟನ್ ಆಡಿದರು. ರಾಜ್ಕುಮಾರ್ ಅಕಾಡೆಮಿಯಿಂದ ಒಂದು ಪ್ರೊಮೋ ಶೂಟ್ ಆಗಿತ್ತು. ಸೊ ಆ ಒಂದು ಮೆಮೊರಿಯಿಂದ ನಾವು ಇಮಿಡಿಯೇಟ್ ಆಗಿ ಯಾಕೆಂತಂದ್ರೆ ಕ್ಲಬ್ ಅಂದಾಗ ಶೂಟಿಂಗಿಗೆ ತುಂಬ ಜನ ಕೇಳಿದ್ದಾರೆ, ಆದರೆ ಸ್ಪೋರ್ಟ್ಸ್ಗೆ ಅವರೊಬ್ಬರೇ ಬಂದು ನಮ್ಮ ಕ್ಲಬ್ಬಲ್ಲಿ ಕೇಳಿದ್ದೀವಿ. ಆ ಮೆಮೊರಿ ತುಂಬ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಸೊ ಹಾಗಾಗಿ ಸೀಸನ್ 1 ಆಟ ಆಡಿದ್ವಿ, ಹೋಪ್ ಏನೂ ಇರಲಿಲ್ಲ ಗೆಲ್ತೀವಿ ಅಂತ. ಗೆದ್ಬಿಟ್ವಿ. ಹೇಗೆ ಗೆದ್ವಿ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೆದ್ದಿದ್ದೀವಿ. ಸೀಸನ್ 2 ಸೊ ಡಿಫೆಂಡ್ ಮಾಡಬೇಕು. ಹೋಪ್ ಗೊತ್ತಿಲ್ಲ ಏನಾಗುತ್ತೆ, ಬಟ್ ವಿ ವಿಲ್ ಪುಟ್ ಅವರ್ ಆಲ್ ದ ಬೆಸ್ಟ್ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಳೆದ ಸಲ ಕೂಡ ವಿನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾವು ಎಂಜಾಯ್ ಮಾಡೋಣ ಅಂತ ಹೇಳಿ ಕಪ್ ತಗೊಂಡು ಹೋಗಿದ್ರಿ. ನೋಡೋಣ ಈ ಸಲ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೆಲೆಬ್ರಿಟಿ ಸಿನಿಮಾಟೋಗ್ರಾಫರ್ ಭುವನ್ ಗೌಡ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೆಲೆಬ್ರಿಟಿ ಸಿನಿಮಾಟೋಗ್ರಾಫರ್ ಕನ್ಫರ್ಮ್ ಆಯಿತು. ನಮ್ಮ ಓನರ್ ಬರಬೇಕು ದಯವಿಟ್ಟು. ಕಲಲುಹ ಇವೆಂಟ್ಸ್ ಇಂದ ಡಾಕ್ಟರ್ ಚೇತನ RS ಅವರು. ಹಾರ್ಟ್ಲಿ ವೆಲ್ಕಮ್ ಚೇತನ ಅವರಿಗೆ ಫ್ರಮ್ ಗಂಧದ ಗುಡಿ ವಾರಿಯರ್ಸ್. ಅದೇ ರೀತಿಯಾಗಿ ಮುಂದಿನ ಟೀಮ್ ವೀರ ಕನ್ನಡಿಗ ಬುಲ್ಸ್. ವೀರ ಕನ್ನಡಿಗ ಬುಲ್ಸ್ನ ಕ್ಯಾಪ್ಟನ್ ನಮ್ಮೆಲ್ಲರ ಪ್ರೀತಿಯ AG ದಿಲೀಪ್ ರಾಜ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಓನರ್ ಬಿಲ್ಡರ್ ಮೋರಿಸ್ ಸರ್ ಆನ್ ಸ್ಟೇಜ್ ಪ್ಲೀಸ್. ವಾಣಿಶ್ರೀ ಮ್ಯಾಮ್, ನಿಮ್ಗಿರೋ ಜೋಶು 10% ಎಲ್ಲರಿಗೂ ದಯವಿಟ್ಟು ದಾನ ಮಾಡಿದ್ರೆ ನಾನು ಖುಷಿ ಆಗುತ್ತೆ. ಇನ್ನು ನಮ್ಮ ಮುಂದಿನ ತಂಡ ಯುವರತ್ನ ಚಾಂಪಿಯನ್ಸ್. ವೀರ ಕನ್ನಡಿಗ ಹಾಗೂ ಯುವರತ್ನ ಚಾಂಪಿಯನ್ಸ್ ಈ ಸಲ ಹೊಸದಾಗಿ ಆಡ್ ಆಗಿರುವಂತಹ 2 ತಂಡಗಳು. ಯುವರತ್ನ ಚಾಂಪಿಯನ್ಸ್ನ ಕ್ಯಾಪ್ಟನ್ ನಮ್ಮ ಓಟುನ ದೇವ್ ಪ್ರವೀಣ್ ತೇಜ್ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರವೀಣ್ ತೇಜ್ ಅವರ ಜೊತೆಗೆ ನಮ್ಮ ದೀಪಾ ಫಿಲ್ಮ್ಸ್ನ ಪ್ರೊಡ್ಯೂಸರ್ ಆಗಿರುವಂತಹ BM ಶ್ರೀರಾಮ್ ಕೋಲಾರ್ ಅವರು ದಯವಿಟ್ಟು ಬರಬೇಕು. ಅವರ ಜೊತೆಗೆ ಅವರ ಪಾರ್ಟ್ನರ್ ಮುನೇಗೌಡ ಅವರು, ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರು, ತಾವು ಕೂಡ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ.
ಇನ್ನು ನಮ್ಮ 10ನೆಯ ತಂಡ ಮೌರ್ಯ ವೈಟ್ ಗೋಲ್ಡ್. ಈ ಟೀಮ್ನ ಕ್ಯಾಪ್ಟನ್ ನಿರಂಜನ್ ದೇಶಪಾಂಡೆ ಅವರು ಆಂಕರಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅಂತ ಅನ್ಕೋತಾ ನಮ್ಮ ಓನರ್ ಅನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೈಟ್ ಗೋಲ್ಡ್ ಕಡೆಯಿಂದ ದಯವಿಟ್ಟು ಚಪ್ಪಾಳೆ ಬರಲಿ. ಶ್ರೀ ಬಾಬು ಶ್ರೀಜೆ ಸರ್ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಸರ್. ನೇರವಾಗಿ ಚೇತನ ಅವರಿಂದ ಶುರು ಮಾಡೋಣ. ಇವತ್ತು ನಿಮ್ಮಿಂದ ಶುರು ಮಾಡೋಣ ಸರ್. ಸುಳ್ಳು. ಎಲ್ರಿಗೂ ನಮಸ್ಕಾರ. ನಿನ್ನೆ ಚೇತನ್ ಸೂರ್ಯ ಅವರು ನನ್ನ ಹತ್ರ ಬಂದರು. ಈ ಸ್ಪೋಕ್ ಅಬೌಟ್ ಅಪ್ಪು ಕಪ್ ಅಂದ ತಕ್ಷಣ ನಾನು ಏನೂ ಕೇಳಲಿಲ್ಲ. ಇನ್ನೂ ನಮ್ಮ ಕ್ರಿಯೇಟಿವ್ಸ್ ರೆಡಿ ಆಗಿಲ್ಲ. ಬಟ್ ಐ ಆಮ್ ದೇರ್ ಆಸ್ ಅ ಟೀಮ್. ಅಪ್ಪು ಅವರ ಕನೆಕ್ಷನ್ ಮೇಡಮ್ ಗೊತ್ತು, 10-15 ಇಯರ್ಸಿಂದ ಇದೆ. ನಾವು ಕೋರಮಂಗಲದಲ್ಲಿ ನೇಬರ್ಸ್ ಬೇರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಕಪ್ಪು ತಗೊಂಡು ಹೋಗೋದಕ್ಕೆ ನಾನು ಗಾಡಿ ಬೇರೆ ರೆಡಿ ಮಾಡಿದ್ದೀನಿ. ಪಾರ್ಟಿ ಆ್ಯಂಡ್ ಗಾಡಿ ಎರಡೂ ರೆಡಿ ಇದೆ. ವಿಶಿಂಗ್ ಆಲ್ ದ ಟೀಮ್ಸ್ ಆಲ್ ದ ಬೆಸ್ಟ್. ಸೋತವರಿಗೆಲ್ಲ ವೈಟ್ ಗೋಲ್ಡ್ ಕೊಡಿ ಸರ್. ಕೊಡ್ತೀನಿ, ಕಾಯಿನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೇತನ್ ಎಲ್ಲರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 2 ಮಾಡಕ್ಕೆ ಎರಡು ರೀಸನ್. ಒಂದು ಅಪ್ಪು ಸರ್, ಒನ್ ಇಸ್ ಚೇತನ್ ಸೂರ್ಯ, ಸುಷ್ಮಾ ಅವರು. ಅಂಡ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ವಿಷನ್ಗೆ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ಲಾಸ್ಟ್ ಇಯರ್ ಇಂಪ್ಯಾಕ್ಟ್ ಚೇತನ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಆಡಿ ಅಂತ. ಒಂದಿನ ಹೋಗಿ ಪ್ರಾಕ್ಟೀಸ್ಗೂ ಹೋದೆ. ಆಮೇಲೆ ಯಾವುದೋ ಕಾರಣದಿಂದ ನಾನು ಆಡೋಕ್ಕಾಗಲಿಲ್ಲ. ಬಟ್ ಈ ಸತಿನೂ ಅವ್ರು ಮತ್ತೆ ಫೋನ್ ಮಾಡಿ ಅಷ್ಟು ಗೌರವ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಪ್ಪು ಹೆಸರಿಗೆ ಅಸೋಸಿಯೇಟ್ ಆಗುವಂಥ ಆಟ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಏನೇ ಇರ್ಬೋದು, ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಜೊತೆ ಕಳೆದಿರೋಂಥ ಸ್ವಲ್ಪ ಸಮಯನೇ ಇರ್ಬೋದು, ಬಟ್ ತುಂಬ ಒಳ್ಳೆಯ ಸಮಯನ ನಾನು ಕಳೆದಿದ್ದೀನಿ. ಬಹಳ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ನಾನು ಪಾರ್ಟ್ ತೊಗೊಳೋದಕ್ಕೆ. ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡೋಣ, ಮಜಾ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಸರ್. ಮೋನಿಶ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಚೇತನ್ ಸೂರ್ಯ ಆ್ಯಂಡ್ ಹಿಸ್ ವೈಫ್. ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಇದು ಮಾಡಿದ್ರು. ಆ್ಯಂಡ್ ಇಟ್ಸ್ ಅನ್ ಆನರ್ ಟು ಬಿ ಇನ್ ಫ್ರಂಟ್ ಆಫ್ ಮ್ಯಾಮ್ ಪುನೀತ್ ರಾಜ್ಕುಮಾರ್ ಸರ್ಸ್ ವೈಫ್. ಆ್ಯಂಡ್ ಐ ಹ್ಯಾವ್ ನೆವರ್ ಸೀನ್ ಹಿಮ್ directly, but it's an honor to be playing this tournament. All the best to everyone. Thank you. Praveen. ಹಾಯ್ ಮ್ಯಾಮ್. ಮೊದಲು ಏನಕ್ಕೆ ಕೇಳಿಸ್ತದೆ, ಮೊದಲು ಕ್ರಿಕೆಟು ಬ್ಯಾಡ್ಮಿಂಟನ್ ಅಂದರೆ ಕರೆದ್ರೆ ಭಯ ಆಗ್ತಿತ್ತು. ಯಾಕೆ ಸುಮ್ಮನೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಹುಚ್ಚಿಡ್ಸ್ಕೊಂಡು ಇಂಜುರಿ ಮಾಡ್ಕೊಡೋದು ಬೇಡ ಅಂತ ಸುಮಾರು ವರ್ಷದಿಂದ ಎಸ್ಕೇಪ್ ಆಗ್ತಾ ಇದೆ. ನಮ್ಮ ಶಿವಗೌಡ ಅವರು ಲಾಸ್ಟ್ ಟೈಮ್ ಬಿಡಲೇ ಇಲ್ಲ, ಕರ್ಕೊಂಡೋದ್ರು ರಾಜ್ ಕಪ್ ಕರ್ಕೊಂಡೋಗಿ ರನ್ನರಪ್ ಆದ್ವಿ. ಅಲ್ಲಿ ಇಂಜುರಿನೂ ಆಯಿತು, ಹುಚ್ಚು ಜಾಸ್ತಿ ಆಯಿತು. ಯಾಕೆ ಅಂದರೆ ಎಷ್ಟು ಒಳ್ಳೆ ಆಪರ್ಚುನಿಟಿ ಇದೆ ಸಿನಿಮಾದವ್ರ ಜೊತೆ, ಆ್ಯಕ್ಟರ್ಸ್ಗಳ ಜೊತೆ, ಒಂದಿಷ್ಟು ಜನ ಓನರ್ಸ್ಗಳ ಜೊತೆ, ಎಲ್ಲರ ಜೊತೆ ಸೇರುವಂಥ ಒಳ್ಳೆ ಅವಕಾಶ. ಸೊ ಎಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದೆ ಅಂತ ಈಗ ಅನಿಸಿದೆ. ಬಟ್ ಸ್ಟಿಲ್ ಇವಾಗ ಇಂಜುರಿ ಆದರೂ ಕೂಡ ಈ ಸಲ ಆಡಬೇಕು ಅಂತ ಮತ್ತೆ ಬಂದಿದ್ದೀನಿ. ಆ್ಯಂಡ್ ಚೇತನ್ ಅವರು, ಸುಷ್ಮಾ ಅವರು ತುಂಬ ಹಳೆ ಇನ್ಫ್ಯಾಕ್ಟ್ ಕೊಲೀಗ್ಸ್ ಅಂತ ಹೇಳ್ಬೋದು. ನಾವೆಲ್ಲ ಒಟ್ಟಿಗೆ ಚಾನಲ್ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ನಮ್ಗೆ ಒಂದು ಟೀಮ್ ಕೊಟ್ಟಿದ್ದಕ್ಕೆ. ಎಲ್ಲರೂ ಒಟ್ಟಿಗೆ ಆಡೋಣ, ಒಟ್ಟಿಗೆಲ್ಲ ಸೇರ್ಕೊಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಲ ಇಂಜುರಿ ಆಗದೇ ಇರಲಿ. ಶ್ರೀರಾಮ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ಟೈಮು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಬಂದಾಗ ಚೇತನ್ ಸೂರ್ಯ ಅವ್ರ ಹತ್ರ ಒಂದು ಟೀಮ್ ಬೇಕಿತ್ತು ಅಂತ ಲಾಸ್ಟ್ ಟೈಮೇ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಸರ್, ಟೀಮ್ಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸತಿ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಎಕ್ಸ್ಟ್ರಾ ಟೀಮ್ಸ್ ಎರಡು ಮಾಡಿ ಅದರಲ್ಲಿ ನನಗೊಂದು ಟೀಮ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್. ಹಾಗೆಯೇ ನಾವು ಮೊದಲೇ ಹೇಳಿದ್ದೀನಿ ಸುಮಾರು ಸತಿ, ನಾವು ದೊಡ್ಡ ಮನೆ ಅಭಿಮಾನಿಗಳು. ಹಾಗಾಗಿನೇ ಸೊ ರಾಜ್ ಕಪ್ಪು ಸಹ ಒಂದು ಟೀಮ್ ತೊಗೊಂಡಿದ್ವಿ. ಆ ಟೀಮಲ್ಲಿ ನಾವು ರನ್ನರ್ಸ್ ಅಪ್ ಆಗಿದ್ವಿ ಟೀಮಲ್ಲಿ. ಸೊ ಇಲ್ಲಿ ಅಟ್ಲೀಸ್ಟ್ ವಿನ್ನರ್ಸ್ ಅಪ್ ಆಗಬೇಕು ಅನ್ನೋ ಒಂದು ಆಸೆ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ಎಲ್ಲ ಆಡ್ತಿರೋರ್ಗು ಒಳ್ಳೇದಾಗಲಿ. ಎಲ್ಲ ಟೀಮ್ಸೂ ಎಲ್ಲರೂ ಜೊತೆಲಿ ಆಡೋಣ, ಚೆನ್ನಾಗಿ ಆಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 2ಕ್ಕೆ ನಮಗೆ ಅವಕಾಶ ಕೊಟ್ಟ ಚೇತನ್ ಸೂರ್ಯಗೆ ಧನ್ಯವಾದಗಳು. ಹಂಗೆ ಎಲ್ಲ ಒಟ್ಟಾಗಿ ಚೆನ್ನಾಗಿ ಆಡೋಣ ಅಂತ ಹೇಳ್ತಾ ಒಂದೆರಡು ಮಾತು. ಈ ಬಾರಿ ಕಿಂಗ್ಸ್ ಕ್ಲಬ್ ಅಲ್ಲಿ ಪ್ಲೇಯರ್ಸ್ ಅನ್ನ ಸೆಲೆಕ್ಷನ್ ಮಾಡಲಾಯಿತು. ಈ ಪ್ಲೇಯರ್ ಸೆಲೆಕ್ಷನ್ ಅಲ್ಲಿ ನ್ಯಾಷನಲ್ ರೆಫ್ರೀಸ್ ಇದ್ರು, ನಮ್ಮ ಟೆಕ್ನಿಕಲ್ ಕಮಿಷನರ್ ಇದ್ರು. ಅದ್ಭುತವಾಗಿ ಆಡುವವರನ್ನ ಆಯ್ಕೆ ಮಾಡಲಾಗಿದೆ. ಒಟ್ಟು 120 ಆಟಗಾರರನ್ನ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ
ನಿಮ್ಮ ಮುಂದೆ ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದು ಬ್ಯಾಡ್ಮಿಂಟನ್ ಆಡುವಂತಹ 10 ವುಮೆನ್ಸ್ ಐಕಾನ್ ಹಾಗೂ 10 ಮೆನ್ ಐಕಾನ್ಸ್ ಅನ್ನುವಂತಹ 20 ಜನರನ್ನ ಪ್ರತಿ ಟೀಮ್ಗೆ ಅಂದ್ರೆ ಒಬ್ಬೊಬ್ಬರಾಗಿ ಒಂದು ಮೆನ್ ಐಕಾನ್ ಹಾಗೂ ಒಂದು ವುಮೆನ್ ಐಕಾನ್ ಅಂತ ಹೇಳಿ ನಾವು ಪ್ರತಿ ಟೀಮ್ಗೂ ಕೂಡ ನೀಡ್ತಾ ಇದ್ವಿ. ಹಾಗಾಗಿ ಅವರು ಯಾವ ತಂಡಕ್ಕೆ ಹೋಗ್ತಾರೆ ಅನ್ನುವಂತಹ ಕುತೂಹಲ ಅವರಲ್ಲೇ ಖುದ್ದು ಇದೆ. ಎಸ್ಪೆಷಲಿ ವಾಣಿಶ್ರೀ ಮ್ಯಾಮ್ ಎಲ್ರಿಗೂ ಕ್ಲಾಪ್ಸ್ ಹೊಡ್ತಿದ್ದೀರಾ, ನೋಡೋಣ ಯಾವ ಟೀಮ್ಗೆ ನೀವು ಹೋಗ್ತೀರಾ ಅಂತ ಹೇಳಿ. ಈಗ ನಮ್ಮ 10 ವುಮೆನ್ ಐಕಾನ್ ಅನ್ನ ಮೊದಲಿಗೆ ಕರೆಯುವಂತಹ ಸಮಯ. ದಯವಿಟ್ಟು ಯಾರಿಗೂ ಇಂಟ್ರೊಡಕ್ಷನ್ ಅವಶ್ಯಕತೆ ಸ್ವಲ್ಪವೂ ಇಲ್ಲ, ಹಾಗಾಗಿ ನಿಮ್ಮ ಚಪ್ಪಾಳೆ ಮಾತ್ರ ಅವಶ್ಯಕತೆ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಮೊದಲಾಗಿ ಕವಿತಾ ಲಂಕೇಶ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಫಾರಿನರ್ ಇದ್ದಾರೆ, ಅಲ್ಲಿಂದ ಅವರಿಗೆ ಇಲ್ಲಿಂದ ಚಪ್ಪಾಳೆ. ಏನು ಸಿಂಧು ಲೋಕನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಿಂಧು ಲೋಕನಾಥ್ ಆನ್ ಸ್ಟೇಜ್ ಪ್ಲೀಸ್. ಮೈತ್ರಿಯಾ ಗೌಡ ಅವರು ವೇದಿಕೆಗೆ ಬರಬೇಕು. ವಾಣಿಶ್ರೀ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ದಿವ್ಯಾ ಸುರೇಶ್ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. ಲಕ್ಷ್ಮೀ ಸಿದ್ದಯ್ಯ ಅವರು ವೇದಿಕೆಗೆ ಬರಬೇಕು. ಹರಿಣಿ ಶ್ರೀಕಾಂತ್ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ದಿಶಾ ಪೂವಯ್ಯ ಅವರು ವೇದಿಕೆಗೆ ಬರಬೇಕು. ಕವಿತಾ ಕಂಬಾರ್ ಹಾಗೂ ವೀರ ಕನ್ನಡಿಗ ಬುಲ್ಸ್. ಅಯ್ಯೋ ಕನ್ನಡಿಗರು ಎಲ್ಲೋದ್ರಿ, ಚಪ್ಪಾಳೆ ನಿಮ್ಮ ತಂಡಕ್ಕೆ ಇವಾಗ ಗೊತ್ತಾಗ್ತದೆ. ವೀರ ಕನ್ನಡಿಗ ಬುಲ್ಸ್. ಕವಿತಾ ಕಂಬಾರ್ ಅವರು ನೀವಲ್ವಾ ನ್ಯಾಷನಲ್ ಪ್ಲೇಯರ್ ಸಿಕ್ಕಿದ್ದಾರೆ ನಿಮಗೆ. ಓಕೆ. ದಿವ್ಯಾ ಸುರೇಶ್ ಅವರು ಇಲ್ಲ. ಎಸ್ ಹರಿಣಿ ಮ್ಯಾಮ್ ನಿಮ್ಮ ತಂಡಕ್ಕೆ ಹೋಗಿ ನೀವು ಕೂತ್ಕೋಬಹುದು. ಇಲ್ಲ ಇಲ್ಲಿ ಕೂತ್ಕೊಳ್ಳಿ. ದಿವ್ಯಾ ಸುರೇಶ್ ಅವ್ರದ್ದು ಮ್ಯಾಮ್ ನೀವೇ ತಗೊಂಡ್ರೆ ಬೇಡ ಅನ್ಸುತ್ತೆ. ದೊಡ್ಡಮನೆ ಡ್ರ್ಯಾಗನ್ಸ್ಗೆ ದಿವ್ಯಾ ಸುರೇಶ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ದೊಡ್ಡಮನೆ ಡ್ರ್ಯಾಗನ್ಸ್. ಪ್ರಮೋದ್ ಶೆಟ್ಟಿ ಸರ್ ಮುಖದಲ್ಲಿ ಏನೋ ಕೂಡ ಬಲಾಯಿತು. ಮೈತ್ರಿಯಾ ಗೌಡ ಅವರು ಇಲ್ಲ. ಎಸ್ ಮ್ಯಾಮ್. ಯುವರತ್ನ ಚಾಂಪಿಯನ್ಸ್. ಮೈತ್ರಿಯಾ ಗೌಡ ಟು ಯುವರತ್ನ ಚಾಂಪಿಯನ್ಸ್. ಕಂಗ್ರಾಚುಲೇಷನ್ಸ್ ಮೈತ್ರಿಯಾ ಅವರಿಗೆ. ವಾಣಿಶ್ರೀ ಮ್ಯಾಮ್. ರಾಜ್ಕುಮಾರ್. ಎಸ್ ರಾಜಕುಮಾರ ಕಿಂಗ್ಸ್ ಪಾರಾಗಿದ್ದಾರೆ. ವಾಣಿಶ್ರೀ ಅವರು ದಯವಿಟ್ಟು ಡಬಲ್ ಚಪ್ಪಾಳೆ. ಕವಿತಾ ಲಂಕೇಶ್. ಶಿ ಇಸ್ ನಾಟ್ ಹಿಯರ್. ಕವಿತಾ ಲಂಕೇಶ್ ಮ್ಯಾಮ್. ಜಾಕಿ ರೈಡರ್ಸ್. ಓಕೆ, ಕವಿತಾ ಲಂಕೇಶ್ ಅವರು ಜಾಕಿ ರೈಡರ್ಸ್ ತಂಡದ ಪಾಲಾಗಿದ್ದಾರೆ. ಸಿಂಧು ಲೋಕನಾಥ್ ಅವರು. ಎಸ್. ಅರಸು ಹಂಟರ್ಸ್ ಸಿಂಧು ಲೋಕನಾಥ್ ಅವರು. ಓಕೆ, ಕಂಗ್ರಾಚುಲೇಷನ್ ಸಿಂಧು ಅವರೇ. ನೀತು ಎನ್ ಕುಮಾರ್. ಎಸ್ ನೀತು ಅವರೇ, ಯು ಕ್ಯಾನ್ ಚೂಸ್. ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಲಕ್ಷ್ಮಿ ಎಸ್. ಗಂಧದ ಗುಡಿ ವಾರಿಯರ್ಸ್ ಲಕ್ಷ್ಮಿ ಅವರು. ದಿಶಾ ಪೂವಯ್ಯ. ಎಸ್ ದಿಶಾ ಅವರು. Maurya White Gold. Okay. Thank you so much, Ashwin ma'am. Please be seated. Thank you. Yes.
ಸೊ ಸೀಸನ್ 2 ತುಂಬ ಖುಷಿ ಆಗ್ತಾ ಇದೆ. ಸೆಕೆಂಡ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಟೈಮ್ ನನಗೆ ಮೌರ್ಯ ವೈಟ್ ಗೋಲ್ಡ್ ಅವ್ರ ಕಡೆಯಿಂದ ಐ ಡೋಂಟ್ ನೋ ಐ ಆಮ್ ಲೈಕ್ ಲುಕಿಂಗ್ ಫಾರ್ ದ ಬೆಸ್ಟ್, ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರ. ಸೊ ಐ ಗಿವ್ ಮೈ ಬೆಸ್ಟ್ ಸರ್, ದಟ್ಸ್ ಇಟ್. ಸೊ ಆಲ್ ದಿ ಬೆಸ್ಟ್ ಟು ಆಲ್ ದ ಅದರ್ ಲೇಡೀಸ್, ಬಿಕಾಸ್ ನಂಗೆ ಗೊತ್ತು ಕಾಂಪಿಟೇಷನ್ ಯಾರು ಕೊಡ್ತಾರೆ ಅಂತ. ಆ್ಯಂಡ್ ಐ ನೋ ಇಟ್ಸ್ ಲೈಕ್ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತೇಳಿ. ಸೊ ಆಲ್ ದಿ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಪ್ಪು ಸರ್ ಆ್ಯಕ್ಚುಲಿ ಎಲ್ಲೂ ಹೋಗಿಲ್ಲ. ಅಶ್ವಿನಿ, ಪುನೀತ್, ರಾಜ್ಕುಮಾರ್ ಮೇಡಮ್ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ಡೆಫಿನೆಟ್ಲಿ ಅಪ್ಪು ಸರ್ ಇರ್ತಾರೆ ಅಂತ ಐ ಬಿಲೀವ್ ಇನ್. ನಾನು ಅಪ್ಪು ಸರ್ ಜೊತೆ ಮೌರ್ಯ ಸಿನಿಮಾದಲ್ಲಿ ತಂಗಿ ಪಾತ್ರ ಮಾಡಿದ್ದೆ. ಸೊ ಸರ್ ನನಗೆ ಎಲ್ಲಿ ಸಿಕ್ಕಿದ್ರು ಗುರ್ತಿಡ್ದು ಮಾತಾಡಿಸ್ತಾ ಇದ್ರು. ಇಷ್ಟು ದೊಡ್ಡ ವ್ಯಕ್ತಿ ನನ್ನ ಎಲ್ಲಿ ಸಿಕ್ಕಿದ್ರು ಗುರ್ತು ಮಾತಾಡಿಸ್ತಾರೆ ಅಂತ ತುಂಬ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ಅಪ್ಪು ಕಪ್ಗೆ ಬರೋದಕ್ಕೆ ಅಪ್ಪು ಕಪ್ ಅಂತ ಹೆಸರಿಟ್ಟಿರೋದೇ ರೀಸನ್ನು. ಸೊ ವಿಜಯ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಆಯ್ತು ಚೇತನ್ ಸೂರ್ಯ ಅವರು ಚೇತನ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಆಲ್ ದ ಬೆಸ್ಟ್ ಟು ಎವ್ರಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೀಸನ್ 1 ನಾನು ಆಡಿಲ್ಲ. ಸೊ ನೀವು ಅವಾಗಲೇ ಕೇಳಿದ್ರಿ ಏನು ಅನ್ಕೊಂಡು ಬಂದ್ರಿ, ಯಾವ ಟಿಪ್ಸು ನಂಗೆ ಗೊತ್ತಿಲ್ಲ, ಯಾವ ಟೀಮ್ ಏನು ಅನ್ಕೊಂಡು ಬಂದಿಲ್ಲ. ಟೀಮ್ ಅವ್ರನ್ನ ಕೇಳಬೇಕು. ನಾನು ನಿಮ್ಮ ಟೀಮ್ ಪಾರ್ಟ್ ಆಗಿರೋದು ನಿಮಗೆ ಖುಷಿನಾ ಅಂತ. ಸೊ ಐ ನೋ. ಸೊ ಆಲ್ ದಿ ಬೆಸ್ಟ್ ಚೇತನ್ ಸೂರ್ಯ ಅವರಿಗೆ. ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು, ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಫ್ರಮ್ ವಜ್ರೇಶ್ವರಿ ಕಂಬೈನ್ಸ್. ಅವ್ರ ಚಿತ್ರಗಳಿಂದನೇ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ಇನ್ ದ ವರ್ಕಿಂಗ್ ಫಾರ್ ದ ಅಪ್ಪು ಕಪ್. ಲಾಸ್ಟ್ ಇಯರು ಮಾಡಿದ್ವಿ. ಇಲ್ಲಿರೋರೆಲ್ಲ ಫ್ರೆಂಡ್ಸ್, ಎಲ್ಲ ಪರಿಚಯ ಇರೋ ಶಟಲ್ ಪ್ಲೇಯರ್ಸೇ. ಸೊ ಐ ಆಮ್ ಹ್ಯಾಪಿ ಟು ಬಿ ಇನ್ ವಿಕ್ರಮ್ಸ್ ಟೀಮ್. ಥ್ಯಾಂಕ್ ಯು ವಿಕ್ರಮ್. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಯಾರೆಲ್ಲ ಆಡ್ತಾ ಇದ್ದಾರೋ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಲೆಟ್ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ಬೋದು. ಎಲ್ಲರೂ ಕಷ್ಟಪಟ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಾನು ಕೇಳ್ಕೊಳ್ಳೋದು ಅಷ್ಟೇ. ಬಿಕಾಸ್ ಯೂಶಲಿ ಪ್ರಾಕ್ಟೀಸಿಗೆ ಯಾರೂ ಬರಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಬಂದು ಆಡಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ ಸೂರ್ಯ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುಷ್ಮಾ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಆ್ಯಕ್ಚುಲಿ ಬ್ಯಾಡ್ಮಿಂಟನ್ ಮನೆ ಮುಂದೆ ಆಡ್ತಾರಲ್ಲ, ಕೈ ಹಿಂಗೆ ಹೊಡೆದು ಆ ಥರ ಅಭ್ಯಾಸ ಆಗಿತ್ತು. ಬಟ್ ಆ್ಯಕ್ಚುಲಾಗಿ ಬ್ಯಾಡ್ಮಿಂಟನ್ ಆಡೋದು ಅಂದರೆ ಹೀಗೆ ಅಂತ ಗೊತ್ತಾಗಿದ್ದು ವೆನ್ ಐ ಪಾರ್ಟಿಸಿಪೇಟೆಡ್ ಇನ್ ಅಪ್ಪು ಕಪ್ ಸೀಸನ್ 1. ಅಲ್ಲಿಂದ ನನಗೆ ಬ್ಯಾಡ್ಮಿಂಟನ್ ಜೊತೆಗಿನ ನಂಟು, ಪ್ರೀತಿ, ಒಲವು ಎಲ್ಲ ಹೆಚ್ಚಾಯಿತು. ಆದಷ್ಟು ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದಿನಿಂದ ಇಂದಿನವರೆಗೂ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಅಪ್ಪು ಕಪ್ ಸೀಸನ್ 2 ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಐ ಆಮ್ ಹ್ಯಾಪಿ ಟು ಬಿ ಇನ್ ಪವರ್ ಪೈಥಾನ್ಸ್. ಗುಡ್ ಲಕ್ ಟು ಮೈ ಟೀಮ್ ಆ್ಯಂಡ್ to all the teams. May the best team win. Thank you. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 1 ಕೂಡ ಇಲ್ಲಿರೋರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಚೇತನ್ ಸೂರ್ಯ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. 2ನೇ ಸೀಸನ್ಗೂ ಎಲ್ಲರೂ ಕರೆದಿದ್ದೀರಾ. ಮತ್ತೆ ನಮ್ಮ ಟೀಮ್ ಬಗ್ಗೆ, ಐ ಮೀನ್ ನನ್ನ ಟೀಮ್ ಓನರ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಖುಷಿ ಇದೆ. ಪಾರಿತೋಷ್ ಮತ್ತೆ ರವಿಚೇತನ್ ಅವ್ರ ಟೀಮಿಗೆ ನಾನು ಹೋಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಎಂಜಾಯ್ ಮಾಡೋಣ. ಲಾಸ್ಟ್ ಅಪ್ಪು ಕಪ್ ಸೀಸನ್ 1 ಅಲ್ಲಿ ಕೂಡ ನೋವು, ನಲಿವು, ಆಟ ಎಲ್ಲ ಇದೆ, ಕಿತ್ತಾಟ ಎಲ್ಲ ಇತ್ತು. ಈ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ. ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಗೆಲ್ತಾರೋ ಅವ್ರು ಆ ಟೀಮ್ಗೆ ಒಳ್ಳೆಯದನ್ನ ಕೋರೋಣ ಅಂತ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಇದು ನಾನು ಫಸ್ಟ್ ಟೈಮ್ ಆಡ್ತಾ ಇರೋದು. ಚೇತನ್ ಅವ್ರಿಗೆ ಥ್ಯಾಂಕ್ ಯು. ನನಗೂ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಟೀಮು ಹೇಗೆ ಅಂತ. ಸೊ ಯಾವ ಟೀಮ್ ಹೋಗ್ತೀನೋ ಅದರಲ್ಲಿ ಆಟ ಆಡ್ತೀನಿ. ಬಟ್ ನಾನು ಅಂತ ಒಳ್ಳೆ ಪ್ಲೇಯರ್ ಅಲ್ಲ. ಮೊದಲು ಆಟ ಆಡ್ತಿದ್ದೆ, ಬಟ್ ತುಂಬ ಗ್ಯಾಪ್ ಆಯಿತು. ಸೊ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಪ್ಪು ಕಪ್ 2ಗೆ ನನ್ನ ಕರೆದಿರೋದಕ್ಕೆ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ, ಆಟ ಆಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ಕಂಬಾರ್. ಲಾಸ್ಟ್ ಇಯರ್ ಅಪ್ಪು ಕಪ್ ಸೀಸನ್ 1 ವಿನ್ನರ್ಸ್ ರಾಜ್ಕುಮಾರ್ ಕಿಂಗ್ಸ್ನಲ್ಲಿ ನಾನಿದ್ದೆ. ಈ ವರ್ಷ ಅಪ್ಪು ಕಪ್ 2 ವೀರ ಕನ್ನಡಿಗ ಬುಲ್ಸ್ ಟೀಮಲ್ಲಿ ನಾನು ಆಡ್ತಾ ಇದ್ದೀನಿ. ಖಂಡಿತ ಒಳ್ಳೆ ಎಫರ್ಟ್ ನಮ್ಮ ಟೀಮಿಂದ ಕೊಡ್ತೀವಿ ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಅಪ್ಪು ಕಪ್ಪು ತುಂಬಾ ಖುಷಿ ಕೊಟ್ಟಂತ ಆಟ. ನನಗೆ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ದೊಡ್ಡ ಮಟ್ಟಿಗೆ ಬ್ಯಾಡ್ಮಿಂಟನ್ನ
ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದು ಚೇತನ್ ಸೂರ್ಯ ಮತ್ತೆ ಅವರ ತಂಡ. ಅದಕ್ಕೆ ನಾವು ಯಾವಾಗಲೂ ಚಿರಋಣಿ ಅಂತಾನೆ ಹೇಳಬೇಕು. ಬ್ಯಾಡ್ಮಿಂಟನ್ ಅಂದ್ರೆ ನನ್ನ ಫೇವ್ರೆಟ್ ಗೇಮು. ಅದರಲ್ಲೂ ಈ ಮಟ್ಟಕ್ಕೆ ನಮ್ಮನ್ನೆಲ್ಲ ಕರೆದು ನಮಗೊಂದು ವೇದಿಕೆ ಕೊಟ್ಟು ನಮ್ಮನ್ನ ಇಲ್ಲಿ ಆಡಿಸ್ತಿದ್ದಾರೆ ಅಂದ್ರೆ ಅವರ ಪರಿಶ್ರಮ, ಅವರ ಇಂಟ್ರೆಸ್ಟು, ಸ್ಪೋರ್ಟ್ಸ್ ಬಗ್ಗೆ ಇರುವಂತ ಅವ್ರಿಗಿರುವಂತ ಅಭಿಮಾನ, ಇದೆಲ್ಲದಕ್ಕೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ವೆಲ್ಕಮ್ ನಮ್ಮ ಅಪ್ಪು ಕಪ್ ಸೀಸನ್ 2ಗೆ ಮೆನ್ ಐಕಾನ್ಸ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇರೋದಕ್ಕಾಗಿ. ಇದೀಗ ನೀವು ಯಾವ ತಂಡಕ್ಕೆ ಹೋಗ್ತೀರಾ ಅನ್ನೋದನ್ನ ನೋಡೋದಕ್ಕೂ ಕೂಡ ನಮ್ಮ ಅಶ್ವಿನಿ ಮ್ಯಾಮ್ ಅವರನ್ನ ಮತ್ತೊಮ್ಮೆ ವೇದಿಕೆ ಮೇಲೆ ಕರೀತಾ ಇದ್ವಿ. ಅಶ್ವಿನಿ ಮ್ಯಾಮ್, ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ವಿ, ಪ್ಲೀಸ್. ಎಸ್ ರಾಗಿಣಿ ಮ್ಯಾಮ್, ಈಗ ನೀವು ಜಾಯಿನ್ ಆಗಿ ಪ್ಲೀಸ್. ಹಾ, ಇಬ್ರು ಬನ್ನಿ. ಒಬ್ರು ಹೆಸರು ತೆಗೀರಿ, ಒಬ್ರು ಟೀಮ್ ಹೆಸರು ಪ್ಲೀಸ್. ನಮ್ಮ ಗುಡ್ವಿಲ್ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ರಾಗಿಣಿ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಪವನ್ ಕುಮಾರ್ ಅವರು, He's in Bindas Royal Challengers. ಓಕೆ. ನೆಕ್ಸ್ಟ್ ಓಕೆ, ಪವನ್ ಅವರು ಬಂದಿಲ್ಲ. ಬಿಂದಾಸ್ ಟೀಮ್ಗೆ ಪವನ್ ಕುಮಾರ್ ಅವರು. ವಿವಾನ್ ಮೇಡಮ್ ಹತ್ರ ಬನ್ನಿ ಮೇಡಮ್. ಸೆಕೆಂಡ್ ಒನ್ ಹೆಸರು ವಿವಾನ್. ವಿವಾನ್ ಒಂದು ಸ್ವಲ್ಪ ಮುಂದೆ ಬರಬೇಕು ಪ್ಲೀಸ್. ವೀರ ಕನ್ನಡಿಗ ಬುಲ್ಸ್. ವಿವಾನ್ ವೀರ ಕನ್ನಡಿಗ ಬುಲ್ಸ್. ಓಕೆ, ಮೌನಿಶ್ ಅವರ ಟೀಮ್. ಕಡೆ ಬರ್ತೀರಾ ಇಬ್ರು? ಥ್ಯಾಂಕ್ ಯು. ವಿನಯ್ ಗೌಡ. ವಿನಯ್ ಗೌಡ ಅವ್ರು ಮುಂದೆ ಬರಬೇಕು ಪ್ಲೀಸ್. ಬೌಲ್ ಹಿಡ್ಕೊಂಡೇ ಬಂದ. ಮೌರ್ಯ ವೈಟ್ ಗೋಲ್ಡ್. ಮೌರ್ಯ ವೈಟ್ ಗೋಲ್ಡ್. ಓಕೆ, ಕಂಗ್ರಾಚುಲೇಷನ್ಸ್ ವಿನಯ್ ಅವರೇ. ಆರ್ಯನ್ ಸಂತೋಷ್. ಆರ್ಯನ್ ಸಂತೋಷ್. ರಾಜ್ಕುಮಾರ ಕಿಂಗ್ಸ್. ರಾಜ್ಕುಮಾರ ಕಿಂಗ್ಸ್. ಅರ್ಜುನ್. ಅರ್ಜುನ್. ಗಂಧದ ಗುಡಿ ವಾರಿಯರ್ಸ್. ಗಂಧದ ಗುಡಿ ವಾರಿಯರ್ಸ್. ಸೂರಜ್ ಗೌಡ. ಸೂರಜ್ ಗೌಡ ಅವರು ಇಬ್ರು. ಜಾಕಿ ರೈಡರ್ಸ್. ಜಾಕಿ ರೈಡರ್ಸ್, ಕಂಗ್ರಾಚುಲೇಷನ್ಸ್. ತ್ರಿವಿಕ್ರಮ್. ತ್ರಿವಿಕ್ರಮ್ ಅವರು ಬಂದಿಲ್ಲ. ದೊಡ್ಡ ಮನೆ ಡ್ರ್ಯಾಗನ್ಸ್. ದೊಡ್ಡ ಮನೆ ಡ್ರ್ಯಾಗನ್ಸ್ಗೆ ತ್ರಿವಿಕ್ರಮ್ ಅವರು. ರಂಜು. ರಂಜು ಅವರು. ಅರಸು ಹಂಟರ್ಸ್. ಅರಸು ಹಂಟರ್ಸ್, ಕಂಗ್ರಾಚುಲೇಷನ್ಸ್. ಅಭಿಲಾಷ್. ಯುವರತ್ನ ಚಾಂಪಿಯನ್ಸ್. ಅಭಿಲಾಷ್ ಅವರು ಬಂದಿಲ್ಲ. ಅಭಿಲಾಷ್ ಟು ಯುವರತ್ನ ಚಾಂಪಿಯನ್ಸ್. ಆ ಟೀಮ್ ಅವ್ರು ಇದ್ರೆ ಒಂಚೂರು ಕ್ಲಾಪ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತು ಅಂತ ಗೊತ್ತಾಗುತ್ತೆ. ಸೂರಜ್ ಎಚ್ ವೈ. ಪವರ್ ಪೈಥನ್ಸ್. ಸೂರಜ್ ಅವರು ಟು ದ ಟೀಮ್ ಪವರ್ ಪೈಥಾನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Ranju is in cloud 9 now. Thank you so much. Yes, ನಿಮ್ಮೆಲ್ಲರ ಒಪಿನಿಯನ್ಸ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್, ಸುಷ್ಮಾ, ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಬು ಕಪ್ ನೇಮ್ ಸೇಸ್ ಇಟ್ ಆಲ್. ಮೇ ದ ಬೆಸ್ಟ್ ಒನ್ ವಿನ್. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸೂರ್ಯ ಹಾಗೂ ಸುಷ್ಮಾ ಅವ್ರಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೆನ್ನ ಕಾಲ್ ಮಾಡಿದ್ದಕ್ಕೆ. ಚೇತು, ಅಗೇನ್ ಸೀಸನ್ 2 ಆಡ್ತಿದ್ವಿ. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಪ್ಪು ಕಪ್ಪು ನಮ್ಗೆ ಯಾವಾಗಲೂ ಸ್ಪೆಷಲ್ ಆಗಿದೆ. ರಾಜ್ ಕಪ್ಪಲ್ಲೂ ಆಡಿದ್ದೀವಿ. ಸೊ ರಾಜೇಶ್ ಬ್ರಹ್ಮ ಅವ್ರ ಕಡೆಯಿಂದ ನಾವು ರಾಜ್ ಕಪ್ ಆಡ್ಕೊಂಡು ಬಂದಿದ್ದೀವಿ. ಇವಾಗ ಶಟಲ್ ಬ್ಯಾಡ್ಮಿಂಟನ್ ಸೀಸನ್ 1 ಆಡಿರಲಿಲ್ಲ, ಈಗ ಸೀಸನ್ 2 ಆಡ್ತಾ ಇದ್ದೀನಿ. ಸೊ ಮೇಡಮ್ ನಮಗೆ ಬ್ಲೆಸ್ಸಿಂಗ್ ಸಿಗಲೇಬೇಕು. ಏನಕ್ಕಂದರೆ ಮೇಡಮ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಏನಕ್ಕಂದರೆ ನಾವು ಹೊಸಕೋಟೆಯಲ್ಲಿ ಯಾವತ್ತೂ ಸರ್ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮೇಡಮ್ನ. ಸೊ ಅಲ್ಲಿ ಮಾತಾಡೋದಕ್ಕೆ ನಮ್ಗೆ ಅದು ನೋಡಿರೋದು ಈಗಲೂ ಹಾಗೆ ಕಣ್ಮುಂದೆ ಇದ್ದಂಗಿದೆ. ಸೊ ಅಪ್ಪು ಕಪ್ ತುಂಬಾ ಸ್ಪೆಷಲ್ ಇರೋದ್ರಿಂದ ನಮಗೆ
ಅಪ್ಪು ಸರ್ ಆಶೀರ್ವಾದ ರೆಗ್ಯುಲರ್ ಆಗಿ ನಮಗೆ ಎದುರುಗಡೆ ಮೇಡಮ್ ಯಾವ ಥರ ಬರ್ತಾರೆ ಅದೇ ಥರ ನಮ್ಗೆ ಕಾಣಿಸ್ತಾನೆ ಇರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಫ್ರೆಂಡ್ಲಿ ಆಗಿ ಆಡಿ, ಆಮೇಲೆ ಇಂಜುರಿ ಮಾಡ್ಕೊಳ್ಳೋದು ಬೇಡ, ತುಂಬ ಸ್ಪೆಷಲ್ ಆಗಿರುವಂಥದ್ದು. ಆ್ಯಂಡ್ ಒನ್ಸ್ ಅಗೇನ್ ತುಂಬಾನೇ ಒಂದು ಯಶಸ್ಸಿನ ಮಟ್ಟಿಗೆ ತೊಗೊಂಡೋಗೋಣ. ಅಪ್ಪು ಕಪ್ ಶಟಲ್ ಬ್ಯಾಡ್ಮಿಂಟನ್ ಏನು ಆಡ್ತಾ ಇದೀವಲ್ಲ, ಅದು ರಾಜ್ ಕಪ್ ಯಾವ ಥರ ತೊಗೊಂಡೋಗಿ ಕ್ರಿಕೆಟ್ನ, ಹಾಗೆ ಇದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಣ ಅಂತ ನಾನು ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ನನಗೆ ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ, ಆ್ಯಂಡ್ ಅಪ್ಪು ಸರ್ ಅಂದರೆ ಅದಕ್ಕಿಂತ ತುಂಬ ಇಷ್ಟ. ಸೊ ಎರಡು ಸೇರಿರುವಂಥ ಈ ಒಂದು ಟೂರ್ನಮೆಂಟಲ್ಲಿ ನಾನು ಭಾಗಿಯಾಗಿರೋದು ಬಹಳ ಖುಷಿ ಇದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಬಾರಿ ಆಡ್ತಿರೋದು ನಾನು. ಚೇತನ್ ಸೂರ್ಯ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸೆಕೆಂಡ್ ಸೀಸನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ it's an honor to be associated with anything that starts with the name Appu sir. So thank you so much for having me, and all the very best to everyone. Thank you. ಎಲ್ರಿಗೂ ನಮಸ್ಕಾರ. ಒಂದು ಜೋರಾದ ಚಪ್ಪಾಳೆ ತಡಿ ಪ್ಲೀಸ್. Season 2, Chetu, Sushma, hats off to you, man. A persistence, a dedication, a fire in the belly. ಇಬ್ಬರಿಗೂ ಚೇತು ಮತ್ತು ಸುಷ್ಮಾಗೆ ಇಬ್ಬರಿಗೂ ಬಾರಿಗೆ ಅಭಿನಂದನೆಗಳಂತ. ಮ್ಯಾಮ್, such an honor to see you again. Thanks, Ragini. ಎಲ್ಲರೂ ಎಲ್ಲ ಟೀಮ್ ಓನರ್ಸ್ಗೆ ಒಳ್ಳೇದು ಅಂತ ಹೇಳ್ತಾ, ಈ ಸಲ ಕಪ್ ನಮ್ದೆ. ಆಲ್ ದಿ ಬೆಸ್ಟ್. Due respect to Appu sir, madam. Thank you Surya and Stellar team season 2 ಮಾಡೋದಕ್ಕೆ. ನಾನು ಜಾಸ್ತಿ ಮಾತಾಡಲ್ಲ, ಶಟ್ಲ್ ಮತ್ತು ರಾಕೆಟ್ ಕೊಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಟೀಮ್ಗೆ ಹೇಳ್ತೀನಿ, ಐ ಗಿವ್ ಮೈ 100% ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಕಪ್ ಸಿಗಲ್ಲ, ಯಾರೊಬ್ರಿಗಾದ್ರೂ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆನಾ? ಎಲ್ರಿಗೂ ನಮಸ್ಕಾರ. ಹಿಂದೆ ಮೊದಲನೇ ಸೀಸನ್ ಈ ಟೂರ್ನಮೆಂಟ್ ಮಾಡಬೇಕು, ಅಪ್ಪು ಕಪ್ಪು ಹೆಸರನ್ನ ಇಡಬೇಕು, ಅದಕ್ಕೆ ಯಾವ ತರ ಮಾಡೋಣ ಅಂತೇಳಿ ಚೇತನ್ ಮತ್ತು ಶರ್ಮಾ ಅಂತ ಇದ್ರು ಅವಾಗ. ಈಗ ನಿಮ್ ಜೊತೆ ಇಲ್ವೇನೋ ಗೊತ್ತಿಲ್ಲ. ಅವರೆಲ್ಲ ಬಂದು ನನ್ನ ಕೇಳ್ಕೊಂಡ್ರು. ಮಾಡಕ್ ಮುಂಚೆ ಅಶ್ವಿನಿ ಮೇಡಮ್ ಅವ್ರ ಅನುಮತಿ ಇದೆಯೇನಪ್ಪ ಇದಕ್ಕೆ, ಹೇಗ್ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಸರ್ ಮೇಡಮ್ ಅಪ್ರೂವ್ ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಾನ್ಸರ್ ಮಾಡಬೇಕು, ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಬೇಕು, ಅದು ನಿಮ್ಮ ಸಹಕಾರ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ಅಪ್ಪು ಕಪ್ ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇರಬೇಕು. ಅದನ್ನ ಹೆಂಗಂದ್ರೆ ಹಂಗ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ಒಂದು ರೊಟೇಟಿಂಗ್ ಕಪ್ಪು ತರ ಮಾಡಬೇಕು. ಅದನ್ನ ಅಪ್ಪು ಅವರ ಭಾವಚಿತ್ರ ಇರತಕ್ಕಂಥದ್ದು ವಿತ್ ಬ್ಯಾಟ್ ಇರತಕ್ಕಂಥದ್ದು, ಅದು ಪ್ಯೂರ್ ಬೆಳ್ಳಿಯಲ್ಲೇ ನಾನು ಮಾಡಿಸ್ಕೊಡ್ತೀನಿ, ಅದು ಎಷ್ಟಾದ ಕಾಸ್ಟ್ ಆಗ್ಲಿ ಅಂತ ಹೇಳಿ ಅದನ್ನ ಆ ಸಂದರ್ಭದಲ್ಲಿ ಮಾಡಿದ್ವಿ. ಅದು ಮೊದಲನೇ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು. ಅದೇ ರೀತಿ ಇವತ್ತು ಚೇತನ್ ಅವರು ಮತ್ತು ಅವರ ತಂಡ ಈ ಒಂದು ಸೆಕೆಂಡ್ ಎಪಿಸೋಡ್ ನ ಏನ್ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತಾ ಇದ್ದೀನಿ. 20 ಟೀಮ್ ಅಲ್ವಾ, 10 ಟೀಮ್, ವುಮೆನ್ಸ್ ವಾರಿಯರು ಇದ್ದಾರೆ, ಮೆನ್ಸ್ ವಾರಿಯರು ಇದ್ದಾರೆ. ಎಲ್ಲ ಆಟಗಾರರಿಗೆ ನನ್ನ ಕಡೆಯಿಂದ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಈ ಒಂದು ರನ್ನರ್ಸ್ ಮತ್ತು ವಿನ್ನರ್ಸ್ ಮತ್ತು 3ನೇ ಪ್ರೈಸ್ ಅಲ್ವಾ. ರನ್ನರ್ಸ್ ಏನಿದ್ದಾರೆ ಅವರಿಗೆ 100 ಗ್ರಾಮ್ ಗೋಲ್ಡ್ ಅನ್ನ ನಾನು ಕೊಡ್ತೀನಿ. ಮೊದಲನೇ ಪ್ರೈಸ್ ವಿನ್ನರ್ಸ್ ಮೊದಲನೇ ಪ್ರೈಸ್ 100 ಗ್ರಾಮ್ಸ್ ಗೋಲ್ಡ್, ಏನ್ ಬೇಕಾದ್ರೆ ತಗೋಬಹುದು. 2ನೇ ಪ್ರೈಸ್ 50 ಗ್ರಾಮ್ಸ್ ಗೋಲ್ಡ್. 3ನೇ ಪ್ರೈಸ್ ಸಮಾಧಾನಕರ ಪ್ರೈಸ್. ಯಾವ್ದು 3ನೇ ಪ್ರೈಸ್? ಅದಕ್ಕೂ 25 ಗ್ರಾಮ್ಸ್. ಟೋಟಲ್ 175 ಗ್ರಾಮ್ಸ್ ಇದಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಬಂಗಾರ ಬಲು ಭಾರ ಆಗಿದೆ, ಆದ್ರೆ ನಿಮ್ಗೆ ಖುಷಿ ಇಲ್ಲ, ಇರ್ಲಿ ಪರವಾಗಿಲ್ಲ, ನಿಮ್ಮ ಬಾಡು ಬಂಗಾರವಾಗ್ಲಿ, ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ ಅಶ್ವಿನಿ ಮೇಡಮ್ಗೆ ಮತ್ತೆ ಎಲ್ಲಾ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನೇ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆಡುವಂತ ಒಂದು ಇಂಟರ್ನ್ಯಾಷನಲ್ ಕಪ್ ಆಗಿ ಇದು ಮೂಡು ಬರಬೇಕು ಅಂತೇಳಿ ಚೇತನ್ಗೂ ಕೂಡ ನಾನು ಹೇಳ್ತಾ
ನಾವು ನಿಮ್ ಜೊತೆಲಿ ನಿಲ್ತೀವಿ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ಲಿ ಅಂತೇಳಿ ನಾವು ಕನ್ನಡಿಗರ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಎತ್ತಿಡಿಯುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಈಗ ಸರ್ ಇಲ್ಲೇ ಇರ್ಬೇಕು ದಯವಿಟ್ಟು. ಈಗ ಎಲ್ಲರಲ್ಲೂ ಖಂಡಿತ ಜೋಶ್ ಮತ್ತೆ ಯಾವಾಗ 100 ಗ್ರಾಮ್ 50 ಗ್ರಾಮ್ 25 ಗ್ರಾಮ್ ಗೋಲ್ಡು ಅದೇ ಈ ದುಬಾರಿ ಬೆಲೆ ಟೈಮಲ್ಲಿ ಕೇಳಿದ್ರು ಖುಷಿ ಡಬಲ್ ಆಯ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಪ್ರೀತಿಯನ್ನು ಅಪ್ಪು ಕಪ್ಗೆ ನೀವು ತೋರಿಸ್ತಾ ಇರೋದಕ್ಕೆ. ಇದೀಗ ನಮ್ಮ ಶರವಣ ಸರ್ ಅವರನ್ನ ಗೌರವಿಸಬೇಕು ಅಂತೇಳಿ ನಮ್ಮ ಅಪ್ಪು ಕಪ್ನ ಆರ್ಗನೈಸರ್, ಪ್ಲೀಸ್ ಸರ್ ಪ್ಲೀಸ್ ನಮಗೆ ಗೋಲ್ಡ್ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಗಿಫ್ಟ್ ಆದ್ರೂ ಕೊಡೋಣ ಅಂತ ಚೇತನ್ ಸೂರ್ಯ ಅವರು ದಯವಿಟ್ಟು. ಸುಷ್ಮಾ ರಾಜ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಅಶ್ವಿನ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಶರವಣ ಸರ್. ಅದು ಮಾಡಿರತಕ್ಕಂಥ ಉದ್ದೇಶನೇ ಅಷ್ಟೇ, ಆ ರೋಲಿಂಗ್ ಟ್ರೋಫಿ ಯಾವ ಟೀಮ್ ಗೆಲ್ಲುತ್ತೆ ಅವ್ರ ಹತ್ರ 10 days ಅಪ್ಪು ಕಪ್ಪುನ ಕಳಿಸ್ಕೊಡ್ತೀವಿ. ಅದಾದ್ಮೇಲೆ ಮತ್ತೆ ಮೇಡಮ್ ಮನೆಗೆ ವಾಪಸ್ ಬಂದ್ಬಿಡ್ಬೇಕಾದ್ರೆ. ಥ್ಯಾಂಕ್ ಯು. ಹೌದು, ಕಚೇರಿಗೆ, ನಿಮ್ಮ ಕಚೇರಿಗೆ, ನಿಮ್ಮ ಮನೆಗೆಲ್ಲ ಕಚೇರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ. ಥ್ಯಾಂಕ್ ಯು ಸರ್. ಕೊಡ್ಲಿಲ್ಲ ಅಂದ್ರೆ 11ನೇ ದಿನ ನಾವೇ ಮನೆಗೆ ಹೋಗೋದು ಸರ್. ಹೌದು. ಇದೀಗ ಎಸ್ ನಮ್ಮ ಅಶ್ವಿನಿ ಮ್ಯಾಮ್ ಎಲ್ರಿಗೂ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬಿಫೋರ್ ಯು ಲೀವ್ ಮ್ಯಾಮ್ ಪ್ಲೀಸ್. ಎಸ್ ಮ್ಯಾಮ್ ಪ್ಲೀಸ್ ಒಂದು ಪುಟ್ಟ ಗೌರವ ಸಮರ್ಪಣೆ. ಸರ್ ಮುಂದೆ ಕೂತ್ಕೊಳ್ಳಿ ಸರ್. ಮಾತಾಡೋದು ಕಡಿಮೆ ಆದ್ರೂ ಮೊದಲನೇದಾಗಿ ಚೇತನ್ ಎಷ್ಟು ವಿನಯವಂತ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ದೂರವಾಣಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅತಿಥಿಗಳಾಗಿ ಬರಬೇಕು ಅಂತ ಹೇಳಿದಾಗ ನಾನೇ ಬರ್ತೀನಿ, ಬಂದು ಇನ್ವೈಟ್ ಮಾಡ್ತೀನಿ ಅಂದರು. ನನಗೆ ಅಪ್ಪು ಮೇಲೆ ಇರೋಂಥ ಅಭಿಮಾನ ಅವನನ್ನು ಕರೆಸ್ಕೊಂಡಿದ್ದೆ. ಬರಬೇಡ, ಇದು ನನ್ನ ಮನೆ ಕೆಲಸ, ನಮ್ಮ ಹುಡುಗ ಹೆಸರಿಟ್ಟು ನೀವು ಮಾಡ್ತಾ ಇದ್ದೀರಾ, ಸೀಸನ್ 1 ಕರೀಲಿಲ್ಲ, 2 ಕರೆದಿದ್ರೆ ಭಾಳ ಸಂತೋಷದಿಂದ ಬರ್ತೀನಿ ಅಂತ ಹೇಳಿದೆ. ಇವತ್ತು ತಡವಾಗಿ ಬಂದೆ. ಹೊನ್ನವಳ್ಳಿ ಕೃಷ್ಣವರ ಒಂದು ಸನ್ಮಾನ ಸಮಾರಂಭ ಇದೆ. ಯಾಕೆಂತ ಹೇಳಿದ್ರೆ 40 ವರ್ಷದ ಸ್ನೇಹ. ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಭಿನಂದನಾ ಭಾಷಣ ಮಾಡೋದಕ್ಕೆ ನಮ್ಮನ್ನೇ ಕರೆದಿದ್ರು. ಅದನ್ನು ಮುಗಿಸ್ಕೊಟ್ಟಿದ್ದಕ್ಕೆ ಬಂದೆ. ಒಟ್ಟಿನಲ್ಲಿ ಕ್ರೀಡೆ ಎಲ್ಲರಲ್ಲೂ ಇರಬೇಕು. ಕ್ರೀಡೆ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಬೋದು, ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡಬೇಕು. ಹಾಗಾಗಿ ಇವತ್ತು ಅಪ್ಪು ಸೀಸನ್ 2 ಯಶಸ್ವಿ ಆಗಲಿ. ಯಾಕೆಂತ ಹೇಳಿದ್ರೆ ಅಪ್ಪು ಹೆಸರು ಎಲ್ಲಿರುತ್ತೋ ಅಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮೊದಲು ರಾಜ್ ಕಪ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ವಿ. ಇಲ್ಲೇ ಇದ್ದಾರೆ ಎಲ್ಲರೂ, ರಾಜೇಶ್ ಪ್ರಮೋದ್ ಅವರು ನಮ್ಮನ್ನ ದುಬೈಗೆಲ್ಲ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ನಾನೇ. ಅಷ್ಟು ಅದ್ಭುತವಾಗಿ ನಡೆಸ್ಕೊಟ್ರು. ಈ ಬಾರಿನೂ ಕೂಡ ಅನೇಕ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಎರಡೂ ಕೂಡ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಿತ್ತು. ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಎಲ್ಲೂ ಕೂಡ ಈ ಕ್ರೀಡೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾವು ಅಪ್ಪು ಹೆಸರಿಗೆ ಕೆಟ್ಟ ಕಳಂಕವನ್ನು ತರದಕ್ಕೆ ಈ ಕ್ರೀಡೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋದಾಗ ನಾವೆಲ್ಲರೂ ಖುಷಿ ಪಡ್ತೀವಿ. ನಮಸ್ಕಾರ. ನಿಮ್ಮ ಪ್ರೀತಿ ಸಹಕಾರಕ್ಕಾಗಿ ಅಪ್ಪು ಕಪ್ನ ಎಲ್ಲ ತಂಡದ ಸದಸ್ಯರ ಪರವಾಗಿ ಆತ್ಮೀಯ ಧನ್ಯವಾದಗಳು ಸರ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್, ಥ್ಯಾಂಕ್ ಯು. ಇದೀಗ ಅಪ್ಪು ಕಪ್ ಸೀಸನ್ 2 ಬಗ್ಗೆ ಮಾತನಾಡೋದಕ್ಕೆ ಕೊನೆಯ 3 ಅತಿಥಿಗಳಿದ್ದಾರೆ. ಅದಾದ್ಮೇಲೆ ಆಕ್ಚುಯಲ್ ಇವೆಂಟ್ ಶುರುವಾಗುತ್ತೆ. ಅಂದ್ರೆ ನಿಮ್ಮ ಟೀಮ್ಗೆ ಬೇಕಿರುವಂತಹ ಪ್ಲೇಯರ್ಸ್ನ ಬಿಲ್ಡಿಂಗ್ ಆಗುತ್ತೆ, ಅಂದ್ರೆ ಟೀಮ್ ಸೆಲೆಕ್ಷನ್ ಆಗುತ್ತೆ, ಬಿಲ್ಡಿಂಗ್ ಅಲ್ಲ ಸಾರಿ, ಟೀಮ್ ಬಿಲ್ಡಿಂಗ್ ಆಗುತ್ತೆ. ಓಕೆ, ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಫೇವ್ರೇಟ್ ರಾಗಿಣಿ ದ್ವಿವೇದಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ ಆ್ಯಂಡ್ ಸುಷ್ಮಿತಾ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಸೀಸನ್ 2 ಈ ಒಂದು ಆಗ್ತಿದೆ ಅಂದರೆ ಇದ್ರ ಹಿಂದೆ ಎಷ್ಟು ಶ್ರಮ ಇದೆ, ಎಷ್ಟು ಎಫರ್ಟ್ಸ್ ಇದೆ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿರುವಂಥ ಅಜೆಂಡಾಸ್ ಆಗಲಿ, ಮೀಟಿಂಗ್ಸ್ ಆಗಲಿ. ಐ ನೋ ದ ಹಾರ್ಡ್ ವರ್ಕ್ ಯು ಪೀಪಲ್ ಪುಟ್ ಇನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಎಲ್ಲ ಟೀಮ್ಸ್, ಆಲ್ ದಿ 8 ಟೀಮ್ಸ್ ಕಮಿಂಗ್ ಬ್ಯಾಕ್. ಸೀಸನ್ 1 ವಾಸ್ ಅಮೇಝಿಂಗ್. ನನಗೂ ಖುಷಿ ಏನಂದರೆ, ಬಿಕಾಸ್ ಯಾವತ್ತಾದರೂ ಒಂದು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸ್ಪೋರ್ಟ್ಸ್ ಲೀಗ್ಸ್ ಆದಾಗ, ಕ್ರಿಕೆಟ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಕ್ಯಾರಿ ದ ಬ್ಯಾಟನ್ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ ದಟ್ ದ ಹೋಲ್ ಇಂಡಸ್ಟ್ರಿ ಕಮ್ಸ್ ಟುಗೆದರ್ ಟು ಪ್ಲೇ ಸ್ಪೋರ್ಟ್ಸ್. ಆ್ಯಂಡ್ ಸ್ಪೆಷಲಿ ಈ ಒಂದು ಕಪ್ಪಲ್ಲಿ ದ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಫ್ರಾಮ್ ಆಲ್ ದ ಡಿಫ್ರೆಂಟ್ industries, and all the different technicians, owners, builders, everybody comes together. So I think ಆ ಒಂದು ಸಂದರ್ಭ ಇದೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಬೆಸ್ಟ್ ವಿಶಸ್, ನನ್ನ ಪ್ರೀತಿ, ನನ್ನ ಸಪೋರ್ಟ್ ಯಾವತ್ತೂ ಇದೆ ಟು ಯು ಗೈಸ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಸೀಸನ್ 2. ಹೊಸ 2 ಟೀಮ್ಸ್ ಕೂಡ ಇವಾಗ ಜಾಯಿನ್ ಆಗಿದೆ, ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಗೈಸ್ ಪ್ಲೇ ರಿಯಲಿ ವೆಲ್. ಸೀಸನ್ 1 ವಾಸ್ ಸೂಪರ್ ಸಕ್ಸಸ್ಫುಲ್. ಸೀಸನ್ 2 ಇನ್ನೂ ಚೆನ್ನಾಗಾಗಲಿ, ಎಲ್ಲರೂ ಒಟ್ಟಿಗೆ ಹಾಡೋಣ, ಎಲ್ಲರೂ ಈ ಒಂದು ಅಪ್ಪು ಕಪ್ದು ಸಂಭ್ರಮ ಥರ ಇರುತ್ತೆ ಯಾವತ್ತೂ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಸೆಲೆಬ್ರೇಷನ್ ಥರ ಈ ಒಂದು ಟೂರ್ನಮೆಂಟ್ನ ಪ್ಲೇ ಮಾಡೋಣ. ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್. ಕಂಗ್ರ್ಯಾಚುಲೇಷನ್ಸ್. ಈ ಸಂಭ್ರಮದಲ್ಲಿ ನೀವು ಜಾನ್ ಆಗಿರೋದು ನಮಗೆ ಖುಷಿ. ದಯವಿಟ್ಟು ಇಲ್ಲೇ ಇರಬೇಕು. I'm more into the developer space. So first of all, thank you, Mr. Shanoy sir, for calling me and having me over. And I totally understand how Chetan and his wife would have built the enterprise, because many of the structures you have seen across Bangalore, like Manida Tech Park, Vega, the Embassy Tech Park, everything was funded by us. So I've seen it from the ground and how it has grown and how difficult it is to put up an enterprise the way they have. And typically how this enterprise is being built, I think that will speak volumes about it. And I wish all of you very best of luck. And I hope the same thing, the structures that I've seen out of these iconic, but including the World Trade Center, I've seen it from the ground, we founded that. So thank you, and very happy that I'm a part of the brand of Mr. Appu and Ms. Ashwini Rajkumar as well. And on a lighter note, I've been a Ragini's fan from Kempegowda days. Been a big fan of yours, and happy that I've actually seen you in the flesh. Thank you. Thanks all of you. All the best. That's so sweet of you. Thank you so much, sir. ವಿಶ್ವಾಸ್ ಶೆಟ್ಟಿ ಅವರನ್ನ ಇದೀಗ ಗೌರವಿಸಲಾಗ್ತಾ ಇದೆ ಅಪ್ಪು ಕಪ್ ಸೀಸನ್ 2 ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್, ಸರ್. ಥ್ಯಾಂಕ್ ಯು.